ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಬಂದೆನಪ್ಪ, ಏನು ವಿಷಯ ಇವತ್ತಂತಂದ್ರೆ ಒಂದು ಆಲ್ಬಮ್ ಸಾಂಗ್, ಹೇ ಲಡ್ಕಿ ಅಂತೇಳಿ ಟೈಟಲ್. ಈ ಸಾಂಗ್ ನಾನು ನೋಡ್ದೆ, ನಂಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಯ್ತು. ಈ ಸಾಂಗ್ ಬರ್ದವರು ಪ್ರಹ್ಲಾದ್ ಆಚಾರ್ಯ ಅಂತೇಳಿ ಅವರ ಡೈರೆಕ್ಷನ್ ಮಾಡ್ಯಾರ, ಲಿರಿಕ್ಸ್ ಅವರ ಬರ್ದಾರ. ಆಮೇಲೆ ಈ ಸಾಂಗ್ ಹಾಡಿದ್ದು ರಾಜಕೃಷ್ಣನ್ ಸರ್ ಬಂದು. ಆಮೇಲೆ ಇದ್ರ DOP ಸನಾತ್ ಅಂತೇಳಿ. ಸೊ ನನಗಂತೂ ಪರ್ಸ್ನಲಿ ಈ ಸಾಂಗ್ ಭಾಳ ಇಷ್ಟ ಆಯ್ತು. ಎದಕ್ಕೆ ಈ ಸಾಂಗ್ ಇಷ್ಟ ಆಯ್ತಪ್ಪ ಅಂತಂದ್ರೆ ನಾವು ಆ್ಯಕ್ಚುಲಿ ಈಗ ಪ್ರೆಸೆಂಟ್ ಎಲ್ಲರೂ ಏನಪ್ಪ ಅಂತಂದರೆ ಏನೋ ಒಂದು ಒಳ್ಳೆ ಮೇಕಿಂಗ್ ಆಗಿರಲಿ, ಒಂದು ಒಳ್ಳೆ ಕಾನ್ಸೆಪ್ಟ್ ಆಗಿರಲಿ, ಡಿಫ್ರೆಂಟ್ ಆಗಿರೋದೇನೋ ಹುಡ್ಕೋದು ಭಾಳ. ಸೊ ಹಂಗಾಗಿ ನಾನು ಅದೇ ಥರನ ನೋಡ್ತಿರ್ತೀನಿ. ಸೊ ಹಂಗಾಗಿ ಇದು ಆ್ಯಕ್ಚುಲಿ ಮುಂಚೆ ನೋಡಿದ್ದೇನ, ನನಗೆ ಆ್ಯಕ್ಚುಲಿ ಮಾಡೋಕ್ಕಾಗಿರಲಿಲ್ಲ ವಿಡಿಯೋ. ಸುಮ್ಮನೆ ಖಾಲಿ ಕುಂತಾಗ ಏನೋ ಒಂದು ಮಾತಾಡ್ತಿದ್ದೆ ಒಬ್ಬರ ಜೊತೆ, ಅವಾಗ ಒಂದು ಈ ಕಾನ್ಸೆಪ್ಟ್ ಒಂದು ಟಾಪಿಕ್ ಬಂತು. ಹೌದಲ್ಲ, ಈ ಸಾಂಗ್ ನಾನು ಈ ಥರ ಸಾಂಗ್ ನೋಡೇನಲ್ಲ ಅಂತ ಅನಿಸ್ದಾಗ ಆ ಸಾಂಗ್ ಮತ್ತೊಮ್ಮೆ ನೋಡಿದೆ ನಾನು. ಸೊ ಅದ್ರ ಸಂಬಂಧ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಬಂದೇನೆ. ಸಾಂಗ್ ಏನಪ್ಪ ಅಂತಂದ್ರೆ ಒಂದು ಹುಡುಗಿನ ಒಂದು ಹುಡುಗ ಇಂಪ್ರೆಸ್ ಮಾಡಕ್ಕಂತೇಳಿ ಒಂದು ಸಾಂಗ್ ಇದೆ. ಭಾರಿ ನೀಟಾಗಿ ಶೂಟ್ ಮಾಡೋ ಮೇಕಿಂಗ್. ಬಟ್ ಎಲ್ಲ ಇದು ಸಾಂಗ್ ಆಲ್ಬಮ್ ಸಾಂಗ್, ಆಮೇಲೆ ಒಂದು ಹುಡುಗ ಇಂಪ್ರೆಸ್ ಮಾಡೋಕೆ ಒಂದು ಸಾಂಗ್, ಮೇಕಿಂಗ್ ಏನೋ ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ಸಿನಿಮಾ ಕ್ವಾಲಿಟಿ ಕೊಟ್ಟು ಮ್ಯೂಸಿಕ್ ಆ ಥರ, ಲಿರಿಕ್ಸ್ ಆ ಥರ ಎಲ್ಲ ಓಕೆ, ಯಾಕಂದ್ರೆ ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಈ ಸಾಂಗ್ ಒಳಗೆ ಇನ್ನೊಂದು ಡಿಫ್ರೆಂಟ್ ಆಗಿರೋದು ಒಂದು ಐತಿ. ಏನಪ್ಪ ಅಂತಂದ್ರೆ ಈ ಇಡೀ ಸಾಂಗು ರಿವರ್ಸ್ ಹೋಗ್ತಿತ್ತು. ಇಡೀ ಸೀನ್ಸ್ ಎಲ್ಲ ರಿವರ್ಸ್ ಹೋಗ್ತಿತ್ತು. ಆದ್ರೆ ಸಾಂಗ್ ವಿಡಿಯೋ ರಿವರ್ಸ್ ಹೋದ್ರೆ ಲಿರಿಕ್ಸ್ ಮಾತ್ರ ರಿವರ್ಸ್ ಹೋಗಲ್ಲ, ಸೀದಾನ ಹೋಗ್ತಿತ್ತು. ಇದು ಹೆಂಗೆ ಶೂಟ್ ಮಾಡಿರ್ಬೋದು ಅಂತೇಳಿ ಇದು, ಯಾಕಂದ್ರೆ ಈಗ ಎಷ್ಟೋ ಜನಕ್ಕೆ ನೋಡಿದಾಗ ಅನಿಸ್ತದೆ ವಿಡಿಯೋ ಎಲ್ಲ ಉಲ್ಟಾ ಹೋಗ್ತೈತೆ. ಆದರೆ ನೀವು ಅಬ್ಸರ್ವ್ ಮಾಡಿದ್ರೆ ಲಿರಿಕ್ಸ್ ಲಿಪ್ಸಿಂಕ್ ಎಲ್ಲ ನೀಟಾಗಿ ಸೀದಾನ ಹೊಂಟಿತ್ತು. ಸೊ ಇದನ್ನ ಶೂಟ್ ಮಾಡಕ್ಕೆ ಯಾವ ರೀತಿ ಎಲ್ಲ ಅವ್ರು ಕಷ್ಟಪಟ್ಟಿರ್ಬೇಕು, ಇದಕ್ಕೆ ಪ್ರಿಪ್ರೇಷನ್ ಎಷ್ಟಿರ್ಬೇಕು. ಸೊ ಇದ್ರ ಬಗ್ಗೆ ನಾನು ಅವರು ಏನೀಗ ಪ್ರಹ್ಲಾದ್ ಆಚಾರ್ಯ ಅದಾರಲ್ಲ, ಅವ್ರು ಫಸ್ಟ್ ಟೈಮ್ ನನಗೆ ಅದು ಹೇಳಿದ್ರು. ಯಾಕಂದ್ರೆ ಈಗ ಸುಮಾರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 5-6 ತಿಂಗಳ ಹಿಂದೆ ಅವ್ರು ನನಗೆ ಭೇಟಿ ಆದಾಗ ಬೆಂಗಳೂರಾಗ ನನಗೆ ಅವರು, ಯಾಕಂದ್ರೆ ನಮ್ಮ ಸಿನಿಮಾದ ಒಂದು ವರ್ಕ್ ಮಾಡತ್ತಿದ್ರು. ಸೊ ಅವಾಗ ಅವ್ರು ಹೇಳಿದ್ರು ಈ ಥರ ಸಾಂಗ್ ಐತಿ. ನಾನು ಅದಕ್ಕೆ ಅವ್ರ ಕಡೆ ಕೇಳಿದಾಗ ಅವ್ರು ಹೇಳಿದ್ರು ಆ್ಯಕ್ಚುಲಿ ಏನಂದ್ರೆ ಎಲ್ಲ ಲಿರಿಕ್ಸನ್ನ ಉಲ್ಟಾ ಬರ್ಕೊಂಡು, ಯಾಕಂದ್ರೆ ಈಗ ನಾವು ಎಡಿಟಿಂಗ್ ಒಳಗೆ ನಾವು ರಿವರ್ಸ್ ಮಾಡ್ಬೋದು, ಆದರೆ ಎಡಿಟಿಂಗ್ ಒಳಗೆ ರಿವರ್ಸ್ ಶೂಟ್ ಮಾಡ್ಬೇಕಾದ್ರೆ ನಾವು ಸೀದಾನ ಮಾಡ್ಬೇಕಾಗ್ತದೆ. ಸೊ ಸೀದಾ ಶೂಟ್ ಮಾಡಿ ಲಿರಿಕ್ಸ್ ಅದನ್ನು ಉಲ್ಟಾ ಬರ್ದು ಅದನ್ನು ಪ್ರಾಕ್ಟೀಸ್ ಮಾಡಿ ಆಕ್ಟಿಂಗ್ ಎಲ್ಲ ಸೀದಾ ಮಾಡೋದು, ಲಿರಿಕ್ಸ್ ಹೇಳ್ಬೇಕಾದ್ರೆ ಎಲ್ಲ ಉಲ್ಟಾ ಹೇಳೋದು. ಸೊ ಅದನ್ನ ಎಡಿಟಿಂಗ್ ಒಳಗೆ ರಿವರ್ಸ್ ತಗೊಂಡಾಗ ಸೀದಾ ಇದ್ದಿದ್ದು ವಿಡಿಯೋ ಎಲ್ಲ ರಿವರ್ಸ್ ಹೋಗ್ತೈತಿ, ಎಲ್ಲ ಉಲ್ಟಾ ಇದ್ದಿದ್ದು ಲಿರಿಕ್ಸ್ ಎಲ್ಲ ಸೀದಾ ಬರ್ತಾವ. ಸೊ ಇದು ಭಾರಿ ಒಂಥರ ನೋಡೋಕೆ ಒಂಥರ ಏನೋ ಕುತೂಹಲ ತರೋ ಥರ. ಯಾಕಂದ್ರೆ ನಾನಂತರೂ ಆಲ್ಮೋಸ್ಟ್ ನನ್ನ ತಿಳಿದ ಮಟ್ಟಿಗೆ ನಾನು ಎಲ್ಲೂ ನೋಡಿಲ್ಲ ಈ ಥರದ್ದು. ಇದು ನಾನು ಕೇಳಿದ್ ಫಸ್ಟ್ ಟೈಮ್. ಇದ್ರೂ ಇರ್ಬೋದು, ಎಷ್ಟೋ ಜನ ನಾವು ಯಾರೋ ಮಾಡಿರ್ಬೋದು, ಬಟ್ ನಾನು ಕೇಳಿದ್ ಫಸ್ಟ್ ಟೈಮ್. ಬಟ್ ಭಾಳ ಖುಷಿ ಆಯ್ತು ನನಗೆ. ಭಾರಿ ಒಂಥರ ಡಿಫ್ರೆಂಟಾಗಿ ಸಾಂಗ್ ಮಾಡ್ಯಾರಲ್ಲ ಅವರು ಅಂತೇಳಿ. ಆಮೇಲೆ ಭಾರಿ ಒಂಥರ ಮಾರ್ಕೆಟ್ ಒಳಗೆ ಅಲ್ಲೆಲ್ಲ ಶೂಟ್ ಮಾಡೋದು. ಯಾಕಂದ್ರೆ ಒಂದು ಪ್ರೈವೇಟ್ ಜಾಗದಾಗ ನಾವು ಹೋಗಿ ಒಂದು ಲೊಕೇಶನ್ದಾಗ ಶೂಟ್ ಮಾಡೋದು ಬೇರೆ, ಪಬ್ಲಿಕ್ ಪ್ಲೇಸ್ ಒಳಗೆ ನಾವು ಆ ಥರ ಎಲ್ಲ ಪ್ಲಾನಿಂಗ್ಸ್ ಮಾಡ್ಬೇಕಾಗ್ತದೆ. ಸ್ವಲ್ಪ ನಮಗೆ ಆ್ಯಕ್ಚುಲಿ ಟಫ್ ಆಗ್ತೈತದು. ಸೊ ಅಂಥದ್ದಾಗ ಇವರು ಒಂದು ಕಷ್ಟಪಟ್ಟು ಈ ಟೀಮ್ ಒಂದು ಮಸ್ತ್ ಮಾಡೈತಿ, ಹೇ ಲಡ್ಕಿ ಅಂತೇಳಿ. ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಯ್ತು. ಆ್ಯಕ್ಚುಲಿ ನಿಮ್ಗೆ ನೋಡಿದ್ರೆ ನಿಮಗೂ ಇಷ್ಟ ಆಗ್ತದೆ ಅನ್ಕೊಂತೀನಿ. ಫಸ್ಟ್ ಸಾಂಗ್ ನೋಡ್ರಿ, ಲಿರಿಕ್ಸ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ನಾನು, ನಿಮಗೂ ಇಷ್ಟ ಆಗ್ತದೆ ಅನ್ಕೊಂತೀನಿ. ಸೊ ಇದೇ ಥರ ಹೊಸದು ಯಾವ್ದಾರು ನನ್ನ ಕಣ್ಣಿಗೆ ಬಿದ್ದರೆ, ಇಲ್ಲ ನನಗೇನಾರ ಚಲೋ ಅಂತ ಅನಿಸಿದ್ರೆ, ಡಿಫ್ರೆಂಟ್ ಆಗಿರೋದು ಅನಿಸಿದ್ರೆ, ಸೊ ಖಂಡಿತ ನಾನು ಅದ್ರ ಬಗ್ಗೆ ನಾನು ಅನಿಸಿಕೆ ಶೇರ್ ಮಾಡ್ಕೊತೀನಿ. ಸೊ ಪ್ರತಿಯೊಬ್ಬರು ನೋಡ್ರಿ ಹೇ ಲಡ್ಕಿ ಅಂತೇಳಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆದವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಸೊ ಹೇ ಲಡ್ಕಿ ಸಾಂಗ್ ಡಿಸ್ಕ್ರಿಪ್ಷನ್ನಾಗ ಐತಿ, ಪ್ರತಿಯೊಬ್ಬರು ನೋಡ್ರಿ ಸಾಂಗ್. ಧನ್ಯವಾದಗಳು.